ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಭ್ರಷ್ಟಾಚಾರ ಪಾಲಿಟಿಕ್ಸ್ ನಡೀತಿತ್ತು. ಈಗ ಫ್ಲವರ್ ಪಾಲಿಟಿಕ್ಸ್ ಜೋರಾಗ್ತಿದೆ. ಕಮಲ ಕಲಿಗಳಿಗೆ ಚೆಂಡು ಹೂ ಎಸೆದ ಡಿಕೆಶಿ ಸಿದ್ದು ಈಗ ಕಿವಿ ಮೇಲೆ ಹೂವು ಪೋಸ್ಟರ್ ಅಭಿಯಾನವನ್ನ ರಾಜ್ಯವ್ಯಾಪಿ ವಿಸ್ತರಿಸಿದೆ. ಇಟ್ರು ಕಿವಿ ಮೇಲೆ ಹೂವ, ಕನ್ನಡಿಗರ ಕಿವಿ ಮೇಲೆ ಹೂವ. ಇಟ್ರು ಕಿವಿ ಮೇಲೆ ಹೂವ, ಕನ್ನಡಿಗರ ಕಿವಿ ಮೇಲೆ ಹೂವ. ಅವರು ಜನರ ಕಿವಿ ಮೇಲೆ ಹೂ ಇಡ್ತಿದ್ರು, ಈಗ ಜನ ಅವರು ಕಿವಿ ಮೇಲೆ ಹೂ ಇಟ್ಟಿದ್ದಾರೆ. 7 ಕೋಟಿ ಜನರ ಕಿವಿ ಮೇಲೆ ಹೂ ಇಡ್ತಕ್ಕಂಥ ಬಜೆಟ್. ನಿನ್ನೆ ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡಿಸುತ್ತಿದ್ದಾಗ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕಿವಿಗೆ ಚೆಂಡು ಹೂವು ಇಟ್ಕೊಂಡಿದ್ರು. ಸದನದ ಹೊರಗೂ ಚೆಂಡು ಹೂವು ಇಟ್ಕೊಂಡೆ ಡಿಕೆಶಿ ಸಿದ್ದರಾಮಯ್ಯ ಮಾತಾಡಿದ್ರು. ಹೂವನ್ನೇ ಇಟ್ಕೊಂಡಿದ್ದಾರೆ ನೋಡಿ. ಫ್ಲವರ್ ಪಾಲಿಟಿಕ್ಸ್ ನಿನ್ನೆ ಒಂದು ದಿನಕ್ಕೆ ಸೀಮಿತ ಆಗುತ್ತೆ ಅಂದುಕೊಂಡಿದ್ರು. ಆದ್ರೆ ರಾತ್ರೋರಾತ್ರಿ ರಾಜ್ಯವ್ಯಾಪಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಫ್ಲವರ್ ಪಾಲಿಟಿಕ್ಸ್ ಅಭಿಯಾನ ಶುರು ಮಾಡಿದೆ. ಬೆಂಗಳೂರು, ಮಂಗಳೂರು ಸೇರಿ ಎಲ್ಲೆಲ್ಲಿ ಬಿಜೆಪಿಯೇ ಭರವಸೆ ಅಂತ ಪೋಸ್ಟರ್ ಹಾಕಿದ್ರು, ಅದೇ ಪೋಸ್ಟರ್ಗಳ ಮೇಲೆ ಸಾಕಪ್ಪ ಸಾಕು ಕಿವಿ ಮೇಲೆ ಹೂವ ಅನ್ನೋ ಟೈಟಲ್ ಹಾಕಿ ಪೋಸ್ಟರ್ ಅಂಟಿಸಿದ್ದಾರೆ. ಭರವಸೆ ಭರವಸೆ ಬುರುಡೆ ಭರವಸೆ ಎಂದು ವ್ಯಂಗ್ಯ ಮಾಡಲಾಗಿದೆ. ಬೆಂಗಳೂರಲ್ಲಿ ಬಿಜೆಪಿ ಚೆಂಡು ಹೂವ ಮುಡಿಸ್ತಿದೆ ಹುಷಾರ್ ಅಂತ ಯುವ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ ಅಂಡ್ ಟೀಮ್ ಬಿಜೆಪಿ ವಿರುದ್ಧ ಪ್ರಚಾರ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಪೋಸ್ಟರ್ಗಳ ಮೇಲೆ ಎಲ್ಲಾ ಕಡೆ ಬಹಿರಂಗವಾಗಿ ಸಾಕಪ್ಪ ಸಾಕು ಕಿವಿ ಮೇಲೆ ಹೂವು ಅಂತ ಪೋಸ್ಟರ್ ಅಂಟಿಸ್ತಿದ್ದಾರೆ. ಕಾಂಗ್ರೆಸ್ ಫ್ಲವರ್ ಪಾಲಿಟಿಕ್ಸ್ಗೆ ಕಮಲ ಪಡೆ ಕಿಡಿ. ಬಿಜೆಪಿ ವಿರುದ್ಧ ನಡೆಸುತ್ತಿರೋ ಚೆಂಡು ಹೂವಿನ ಅಭಿಯಾನವನ್ನ ಸಿದ್ದರಾಮಯ್ಯ, ಸುರ್ಜೇವಾಲಾ ಸೇರಿ ಅನೇಕರು ಭ್ರಷ್ಟ ಸರ್ಕಾರ ಅದಕ್ಕೆ ಅಭಿಯಾನ ಅಂದ್ರು. ಆದ್ರೆ ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಜನ ಕಿವಿಗೆ ಹೂವು ಮುಡಿಸ್ತಾರೆ ಅಂತ ಗೊತ್ತಾಗಿದೆ ಅಂತಾನೆ ತಿರುಗೇಟು ಕೊಟ್ರು. अगर आप सरकार का खजाना लूट रहे हैं, 40% कमीशन अगर बम्बई सरकार की पहचान बन गया है तो उन्हें भ्रष्टासुर का नाम दिया जाएगा. और इसीलिए मैंने कहा कि एक भ्रष्टासुर बम्बई सरकार आज सत्ता में है, जिसे बदलने का समय आ गया है. ಪ್ರಜಾತಂತ್ರ ವ್ಯವಸ್ಥೆಗೆ ಕುಹಕ ಮಾಡುವ ರೀತಿಯಲ್ಲಿ, ಅವಮಾನ ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ ಅವರು ನಡ್ಕೊಂತಾ ಇದ್ದಾರೆ. ದೇಶದಲ್ಲಿ ಅವರ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಕೂಡ ಅವರು ಭಯ ಬಿದ್ದಿದ್ದಾರೆ. ಮನುಷ್ಯನನ್ನು ದ್ವೇಷಿಸ್ತಾರಲ್ಲ ಅವರೆಲ್ಲ ರಾಕ್ಷಸರು ಅಂತ ನನ್ನ ಪ್ರಕಾರ. ದೇ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್. ದೇ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್ ಅಟ್ ಆಲ್. ಜನ ನಿಮ್ಗೆ ಹೂ ಇಡೋರು ಇದ್ದಾರೆ, ಇದನ್ನ ಬಗ್ಗೆ ಖಾತ್ರಿ ಇರಲಿ ನಿಮ್ಗೆ. ಪಕ್ಕ ನಿಮ್ಗೆ ಹೂ ಇಡೋರು ಇದ್ದಾರೆ ನಿಮ್ಮ ಕಿವಿ ಮೇಲೆ. ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ಹೂ ಇಟ್ಟಾರೆ ಈಗ ಆಲ್ರೆಡಿ. ಫ್ಲವರ್ ಪಾಲಿಟಿಕ್ಸ್ ಅಭಿಯಾನ ಕಾಂಗ್ರೆಸ್ಗೆ ವರದಾನ ಆಗ್ತಿದೆ ಅನ್ನೋ ಭಾವನೆ ಕೈಪಡೆಯದ್ದು. ಅವರಿಗೆ ಮುಳುವಾಗುತ್ತೆ ಅನ್ನೋದು ಕಮಲ ಸೇನೆ ಮಾತು. ಆದ್ರೆ ಇನ್ನೆರಡು ತಿಂಗಳಲ್ಲಿ ಮತದಾರರು ಯಾರ ಕಿವಿಗೆ ಹೂವು ಮುಡಿಸ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಟಿಪ್ಪು ಥರ ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಬೇಕು ಹೇಳಿಕೆ ಈಗ ಬಿಜೆಪಿಗೆ ಮಗ್ಗುಲ ಮುಳ್ಳಾಗಿದೆ. ಕಾಂಗ್ರೆಸ್ ಎಲ್ಲಾ ಕಡೆ ಇದನ್ನೇ ಪ್ರಚಾರ ಮಾಡುತ್ತಿದ್ದು ಬಿಜೆಪಿ ಹೈಕಮಾಂಡ್ ಈಗ ಎಂಟ್ರಿ ಕೊಟ್ಟಿದೆ. ಸಿದ್ದರಾಮಯ್ಯರನ್ನ ಹೊಡೆದು ಹಾಕಿ ಹೇಳಿಕೆ. ಸಚಿವರ ಹೇಳಿಕೆಗೆ ಬಿಜೆಪಿ ಹೈಕಮಾಂಡ್ ಗರಂ. ಟಿಪ್ಪು ಸುಲ್ತಾನ್ ಎಲ್ಲಿ ಕಳೆದಬೇಕು, ಕುರಿಗಳ ನಂಜೇಗೌಡರು ಏನ್ ಮಾಡಿದ್ರು, ಹಂಗೆ ಹೊಡೆದಾಕ್ಬೇಕು. ಟಿಪ್ಪುನ ಹೊಡೆದು ಹಾಕಿದಂತೆ ಸಿದ್ದರಾಮಯ್ಯನನ್ನು ಹೊಡೆದು ಹಾಕಬೇಕು. ಇದೊಂದು ಹೇಳಿಕೆ ಈಗ ಬಿಜೆಪಿ ಪಾಲಿಗೆ ನುಂಗಲಾರದ ತುತ್ತಾಗಿದೆ. ಹೋದಲ್ಲಿ ಬಂದಲ್ಲಿ ಸಚಿವ ಅಶ್ವಥ್ ನಾರಾಯಣ ಹೇಳಿಕೆಯನ್ನ ಸುರ್ಜೇವಾಲಾ, ಸಿದ್ದರಾಮಯ್ಯ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಮುಗಿಸಿ ಮನುಷ್ಯನನ್ನು ದ್ವೇಷಿಸ್ತಾರಲ್ಲ ಅವರೆಲ್ಲ ರಾಕ್ಷಸರು ಅಂತ ನನ್ನ ಪ್ರಕಾರ. ಟಿಪ್ಪು ಸುಲ್ತಾನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ 4ನೇ ಮೈಸೂರು ಯುದ್ಧದಲ್ಲಿ ಪ್ರಾಣ ಕಳ್ಕೊತಾನೆ. ಆ ತರ ಅವನು ಸಾಯಿಸಿದ್ರಲ್ಲ, ಆ ರೀತಿ ಸಿದ್ದರಾಮಯ್ಯನು ಸಾಯಿಸ್ಬಿಡಿ ಅಂತ ಹೇಳಿದ್ದಾರೆ. ರಾಜಕೀಯದಲ್ಲಿ ಲಿಕ್ಕ ನಾಯಕ ಅವನು ಹೇಳ್ತಾನೆ, ಅವನು ಅಸ್ವಸ್ಥನೇ ಇರಬೇಕು. उनकी फ्रस्ट्रेशन है उस हार को लेकर जो उन्हें सामने नजर आती है. हम उन्हें ये कहेंगे, ईश्वर भगवान अल्लाह उनको दिमागी सांत्वना दे और उनकी दिमागी शक्ति ठीक रखे. बस. ಕಾಂಗ್ರೆಸ್ನವರು ಹೋದಲ್ಲಿ ಬಂದಲ್ಲೆಲ್ಲ ಸಿದ್ದರಾಮಯ್ಯರನ್ನ ಹೊಡೆದು ಹಾಕಬೇಕು ಅನ್ನೋ ಹೇಳಿಕೆಯನ್ನೇ ಕಾಂಗ್ರೆಸ್ ಬಳಸಿಕೊಂಡು ಬಿಜೆಪಿ ವಿರುದ್ಧ ಗುಡುತ್ತಾ ಇದೆ.
ಕೋಮುವಾದಿ ಪಕ್ಷ ಅಂತಿದ್ದಾರೆ, ಧರ್ಮ ವಿರೋಧಿಗಳು ಅಂತಿದ್ದಾರೆ, ರಕ್ತದ ಮೇಲೆ ರಾಜಕೀಯ ಮಾಡೋರು ಅಂತೆಲ್ಲ ಆರೋಪ ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಬಿಜೆಪಿಗೆ ಎಲೆಕ್ಷನ್ ಟೈಮ್ನಲ್ಲಿ ಹಿನ್ನಡೆಯಾಗ್ತಾ ಇದೆ. ಹಿಂಗಾಗೇನೆ ಬಿಜೆಪಿ ಹೈಕಮಾಂಡ್ ವರದಿ ಕೇಳಿದ್ಯಂತೆ. ಅಶ್ವಥ್ ನಾರಾಯಣ್ ಹೇಳಿಕೆ ಪರಿಣಾಮವೇನು? ಯಾವ ಉದ್ದೇಶದಲ್ಲಿ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ? ಕಾಂಗ್ರೆಸ್ನವರಿಗೆ ಸುಮ್ಮನೆ ಆಹಾರ ಆಗಬೇಡಿ, ಚುನಾವಣೆ ಟೈಮ್ನಲ್ಲಿ ಎಚ್ಚರದಿಂದ ಮಾತನಾಡಬೇಕು, ಎಲ್ಲದರ ಬಗ್ಗೆ ವರದಿ ಕೊಡಿ ಅಂತ ಹೈಕಮಾಂಡ್ ಕೇಳಿದ್ಯಂತೆ. ಹೈಕಮಾಂಡ್ ಗರಂ ಬೆನ್ನಲ್ಲೇ ಬಿಜೆಪಿ ಕೋಲ್. ಅಶ್ವಥ್ ನಾರಾಯಣ ಹೇಳಿಕೆಯನ್ನ ಬಿಜೆಪಿಯವರು ಸಮರ್ಥನೆ ಮಾಡಿಕೊಂಡಿಲ್ಲ. ಬದಲಿಗೆ ಅಶ್ವಥ್ ನಾರಾಯಣ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಅಂತ ವಿವಾದಕ್ಕೆ ಇತಿಶ್ರೀ ಹಾಡೋ ಪ್ರಯತ್ನ ಬಿಜೆಪಿ ನಾಯಕರಿಂದ ಶುರುವಾಗಿದೆ. ಆಲ್ರೆಡಿ ಅಶ್ವಥ್ ನಾರಾಯಣ ಅವರು ಬಾಯಿ ತಪ್ಪಿನಿಂದ ನಾನು ಮಾತನಾಡಿದ್ದರ ಬಗ್ಗೆ ಅವರು ಕ್ಷಮೆ ಕೇಳಿದ್ದಾರೆ ಮತ್ತು ಅವರು ಇದನ್ನೂ ಸ್ಪಷ್ಟಪಡಿಸಿದ್ದಾರೆ. ನಾನು ನೋಡಿದಂಗೆ ನಾನು ಹೊಡಿಬೇಕು ಅಂದರೆ ಪೊಲಿಟಿಕಲಿ ಹೊಡಿಬೇಕು ಅಂತ ಹೇಳಿದ್ದೇನೆ ಹೊರತಾಗಿ ಅವ್ರನ್ನ ಮುಗಿಸ್ಬೇಕು ಅಂತ ಹೇಳಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾನು ಓದಿದ್ದೇನೆ ಮತ್ತು ಅವರು ಅದರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಅವರ ಒಳಜಗಳವನ್ನ ಮುಚ್ಚಿ ಹಾಕೊಳ್ಳೋದಕ್ಕಾಗಿ ಇವತ್ತು ಈ ರೀತಿಯ ಒಂದು ನಾಟಕವನ್ನು ಆಡ್ತಾ ಇದ್ದಾರೆ. ಈ ನಾಟಕವನ್ನ ಕಳೆದ 50-60 ವರ್ಷಗಳ ಕಾಲ ರಾಜ್ಯದ ಜನ ನೋಡಿದ್ದಾರೆ. ಬಿಜೆಪಿಯವರು ವಿಷಾದ ವ್ಯಕ್ತಪಡಿಸಿದ್ರು, ಕಾಂಗ್ರೆಸ್ನವರು ಬಿಡ್ತಿಲ್ಲ. ದಾವಣಗೆರೆಯ ಹರಿಹರದಲ್ಲಿ ಕೈಕಲಿಗಳು ಸಚಿವ ಅಶ್ವಥ್ ನಾರಾಯಣ್ ಅವರ ಅಣಕು ಶವಯಾತ್ರೆ ನಡೆಸಿದ್ರು. ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ರು. ಬಳ್ಳಾರಿಯಲ್ಲಿ ಕುರುಬ ಸಂಘದವರು ಸಚಿವ ಅಶ್ವಥ್ ನಾರಾಯಣರ ಫೋಟೋ ಸುಟ್ಟು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಮರಾಠ ಮತದಾರರನ್ನ ಸೆಳೆಯೋಕೆ ಜಿದ್ದಿಗೆ ಬಿದ್ದಿದ್ದಾರೆ. ಶಿವಾಜಿ ಪ್ರತಿಮೆ ಹೆಸರಲ್ಲಿ ರಮೇಶ್ ಲಕ್ಷ್ಮಿ ಫೈಟ್ ತಾರಕಕ್ಕೇರಿದೆ. ಇವತ್ತು ಮುಖಾಮುಖಿ ವಾರ್ಗೂ ಬೆಳಗಾವಿ ಸಾಕ್ಷಿಯಾಯಿತು. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಮತ್ತೆ ಸಾಹುಕಾರ್ ಸಮರ. ಬೆಳಗಾವಿಯಲ್ಲಿ ತಾರಕಕ್ಕೇರಿದ ಪ್ರತಿಮೆ ಪಾಲಿಟಿಕ್ಸ್. ಬೆಳಗಾವಿ ಗ್ರಾಮೀಣ ವಿಧಾನಸಭೆ ಕ್ಷೇತ್ರ ಈ ಸಲ ಅತ್ಯಂತ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಕ್ಷೇತ್ರದಲ್ಲಿ ಹೆಬ್ಬಾಳ್ಕರ್ ಸೋಲಿಸಬೇಕು ಅಂತ ಅಭಿಮಾನಿಗಳ ಜೊತೆ ಸೇರಿ 2 ಸಮಾವೇಶ ನಡೆಸಿದ ರಮೇಶ್ ಜಾರಕಿಹೊಳಿ ಈಗ ಎಲ್ಲರನ್ನೂ ಒಗ್ಗೂಡಿಸಿದ್ದಾರೆ. ಬೆಳಗಾವಿ ತಾಲೂಕಿನ ರಾಜಹಂಸಗಢ ಕೋಟೆಯ ಮೇಲೆ 43 ಅಡಿ ಎತ್ತರದ ಬೃಹತ್ ಶಿವಾಜಿ ಪ್ರತಿಮೆ ಸ್ಥಾಪನೆ ಮಾಡಲಾಗಿದೆ. ಜೊತೆಗೆ ಕೋಟೆಯನ್ನು 4 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಉದ್ಘಾಟನೆ ಮಾಡುವ ಮೂಲಕ ಕ್ಷೇತ್ರದ ಮರಾಠ ಮತದಾರರನ್ನ ಸೆಳೆಯಲು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ಲಾನ್ ಮಾಡಿದ್ರು. ಮಾರ್ಚ್ 5ರಂದು ಕಾಂಗ್ರೆಸ್ ಪಕ್ಷದ ರಾಜ್ಯದ ಎಲ್ಲಾ ನಾಯಕರಿಗೆ ಈಗಾಗಲೇ ಹೆಬ್ಬಾಳ್ಕರ್ ಆಹ್ವಾನ ಕೊಟ್ಟಿದ್ರು. ಈ ವಿಚಾರ ತಿಳಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಿಜೆಪಿಯ ನಾಯಕರನ್ನ ಎಚ್ಚರಿಸುವ ಕೆಲಸ ಮಾಡಿದ್ದಾರೆ. ಸರ್ಕಾರದ ಉಪಯೋಗ ಅಂತ ಅದು ಶಿವಾಜಿ ಮೂರ್ತಿ ಅದನ್ನ ಇವತ್ತು ಪೇಪರ್ ಕೊಟ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ತರ್ತಾರತ್ತವ್ರು. ಆ ಸರ್ಕಾರ ಇವತ್ತು ಇಡೀ ಕಾಂಗ್ರೆಸ್ ನಾಯಕರು ಲಿಸ್ಟ್ ಕೊಟ್ಟಾರ. ಡಿ.ಸಿ ಅವ್ರ ಮುಖಾಂತರ ತಿಳಿಸಿದ್ದೇವೆ. ಅದೇನಾದ್ರೆ ಅನಾಹುತ ಆಗೋದು ಆದರೆ ಏನಾದ್ರು ಆದರೆ ಅವರು ಜಿಲ್ಲಾ ಆಡಳಿತ ಮತ್ತು ಶಾಸಕರ ಕಾರಣ ಅವ್ರ ಬಾಸ್ ಅದಲ್ಲ. ಬೆಂಗಳೂರು ಸುತ್ತಮುತ್ತ ನೋಡ್ಬೋದು ನೀವು, ಹಂಗ ಆಕೈತಿ ಇಲ್ಲೂ. ಈಗಾಗಲೇ ಬೆಂಗಳೂರು ಸುತ್ತಮುತ್ತ ಜನ ರೈತರು ಬಡವರು ಒದ್ದಾಡ್ತಾರೆ. ಅಲ್ಲೇ ಮುಗಿದ ಕತ್ತಿ ನೀವು ಮರೆತು ಬಿಡೋದು ಎಲ್ಲ ನೀವು ಭೂಮಿಗಳು. ಅದು ವಿಶೇಷವಾಗಿ ಅವ್ರ ಸಂಬಂಧಕ್ಕೆ ಮೊದಲು ಬಿಡ್ಬೇಕಾಗೈತಿ. ಜಾರಕಿಹೊಳಿ ಹಟ್ಟಿಹೊಳಿ ಮುಖಾಮುಖಿ. ಕಾರು ಹಿಂದೆ ತೆಗೆಯಲು ಇಬ್ಬರ ಜಟಾಪಟಿ. ಮಾಜಿ ಶಾಸಕ ಸಂಜಯ್ ಪಾಟೀಲ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಧನಂಜಯ್ ಜಾಧವ್, ನಾಗೇಶ್ ಮುನ್ನೋಳ್ಕರ್ ಹಾಗೂ ದೀಪಾ ಕುಡಿಚಿ ಜೊತೆಗೆ ರಮೇಶ್ ಜಾರಕಿಹೊಳಿ ರಾಜಹಂಸಗಢ ಕೋಟೆಗೆ ಭೇಟಿ ನೀಡಿದ್ರು. ಅದೇ ಟೈಮ್ಗೆ ಜಾರಕಿಹೊಳಿ ಕಾರು ಹಾಗೂ ಚೆನ್ನರಾಜ್ ಹಟ್ಟಿಹೊಳಿ ಕಾರು ಮುಖಾಮುಖಿ ಆಯ್ತು. ಕಾರ್ ಸೈಡ್ ತೆಗೆಯೋಕೆ ಇಬ್ಬರು ಪ್ರತಿಷ್ಠೆಗೆ ಬಿದ್ರು. ಸ್ಥಳದಲ್ಲಿದ್ದ ಜಾರಕಿಹೊಳಿ ಬಣದವರು ಜಾರಕಿಹೊಳಿಗೆ, ಹೆಬ್ಬಾಳ್ಕರ್ ಬಣದವರು ಲಕ್ಷ್ಮಿ ಜೊತೆ ಹಟ್ಟಿಹೊಳಿಗೆ ಜೈಕಾರ ಹಾಕಿದ್ರು. ಕೊನೆಗೆ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಜನರಿಗೆ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಎಂಎಲ್ಸಿ ಚೆನ್ನರಾಜ್ ಜಾಗ ಬಿಟ್ಟು ಸೈಡಿಗೆ ಹೋದ್ರು. ಇದಾದ್ಮೇಲೆ ಶಿವಾಜಿ ಪ್ರತಿಮೆ ಜಾಗದಲ್ಲೂ ರಮೇಶ್ ಜಾರಕಿಹೊಳಿ, ಎಂಎಲ್ಸಿ ಚೆನ್ನರಾಜ್ ಹಟ್ಟಿಹೊಳಿ ಆರೋಪ ಪ್ರತ್ಯಾರೋಪನೂ ಮಾಡಿದ್ರು. 3 ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆ, 50 ಲಕ್ಷ ರೂಪಾಯಿ ಕನ್ನಡ ಸಂಸ್ಕೃತಿ ಇಲಾಖೆ, 1 ಕೋಟಿ ರೂಪಾಯಿ ಲಕ್ಷ್ಮೀ ವೈಯಕ್ತಿಕ ನೋಡಿ. ಪ್ರೋಟೋಕಾಲ್ ಮೇಂಟೈನ್ ಮಾಡಿ ನಮ್ಮ ರಾಜ್ಯದ ಸರ್ಕಾರದಿಂದ ಮಾನ್ಯತೆ ಪಡೆದ್ರೆ ನಮ್ಮ ಮಾಡೋ ಅಭ್ಯಂತರ ಇಲ್ಲ. ಸಿಎಂ ಹೇಳಿದ್ರೆ ವೆಲ್ಕಮ್. ನಾವು ಅದಕ್ಕೆ
ಗೋಕಾಕ್ ಮತಕ್ಷೇತ್ರಕ್ಕೆ ಇವ್ರು ಶಾಸಕರು, ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಶಾಸಕ ಲಕ್ಷ್ಮೀ ಹೆಬ್ಬಾಳ್ಕರ್, ಅವರ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವಂತ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ, ಹಕ್ಕುಚ್ಯುತಿ ಮಾಡಿದ್ದಾರೆ. ವಿಧಾನಸಭೆ ಸ್ಪೀಕರ್ಗೆ ನಾವು ಲೆಟರ್ ಬರೀತೀವಿ. ಶಿವರಾಜ್ ಹಟ್ಟಿಹೊಳಿ ಅವ್ರ ಬಗ್ಗೆ ಮಾತಾಡುವಂತ ಸಣ್ಣ ಮಟ್ಟಕ್ಕೆ ಹೋಗಲ್ಲ. ನಾವು ಗಾಡಿ ಹೊಡೆದು ಬಗಲಕತ್ತೆ MLC ಕುಮಾರಸ್ವಾಮಿ ಅವರು ನಾವು ಇನ್ವೈಟ್ ಮಾಡ್ತೀವಿ. DK ಶಿವಕುಮಾರ್ ಸಾಹೇಬ್ರನ್ನ ಯಾಕೆ ಇನ್ವೈಟ್ ಮಾಡಕತ್ತೀವಿ ಅಂತಂದ್ರೆ ಅವರು ಕನ್ನಡ ಮತ್ತು ಕಲ್ಚರ್ ಮಿನಿಸ್ಟರ್ ಇದ್ದಾಗ ಮೂರ್ತಿಗೆ 50 ಲಕ್ಷ ರೂಪಾಯಿ ಫಂಡ್ ಅವ್ರು ಕೊಟ್ಟರು. ಪ್ರಧಾನಮಂತ್ರಿ ಅವ್ರು ಬಂದ್ರು ನಾವು ಸ್ವಾಗತ ಮಾಡ್ತೀವಿ, ರಾಷ್ಟ್ರಪತಿ ಅವ್ರು ಬಂದ್ರು ಸ್ವಾಗತ ಮಾಡ್ತೀವಿ, ಪ್ರತಿಯೊಬ್ಬ ಕೇಂದ್ರ ಸಚಿವರು ಬಂದ್ರು ಸ್ವಾಗತ ಮಾಡ್ತೀವಿ. ಬರೀ ಶಿವಾಜಿ ಮಹಾರಾಜರ ಮೂರ್ತಿ ಬಗ್ಗೆ ಈ ರಾಜಹಂಸಗಢ ಬಗ್ಗೆ ಅಷ್ಟೇ ಚರ್ಚೆ ಮಾಡೋದ ಮತ್ತು ವಿಶೇಷವಾಗಿ ಬರೀ ಕಾಂಗ್ರೆಸ್ ನಾಯಕರಿಗೆ ಅಷ್ಟೇ ಕರೆಯುವಂತ ಅದು ಕಾಂಗ್ರೆಸ್ದವರು, ಅದು ಮತ್ತು ಮಹಾರಾಷ್ಟ್ರದವರು. ರಾಜ್ಗಢ ಕೋಟೆ ಅಭಿವೃದ್ಧಿ ಕೆಲಸ ಶುರುವಾಗಿದ್ದು 2010ರಲ್ಲಿ. ಅವತ್ತಿನಿಂದಲೂ ಸಣ್ಣ ಪುಟ್ಟ ಗಲಾಟೆ ರಾಜಕೀಯ ನಡೀತಿತ್ತು. ಈಗ 2023ರ ಚುನಾವಣೆ ಹೆಸರಲ್ಲಿ ವೈಯಕ್ತಿಕ ರಾಜಕೀಯ ಸಮರಕ್ಕೂ ಶಿವಾಜಿ ಪ್ರತಿಮೆ ಅನಾವರಣ ವೇದಿಕೆಯಾಗ್ತಿದೆ. ಒಟ್ನಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆ ಹೆಸರಲ್ಲಿ ಕ್ರೆಡಿಟ್ ವಾರ್ ಆಗ್ತಿದ್ದು, ಮಾರ್ಚ್ 5ಕ್ಕೆ ಉದ್ಘಾಟನೆ ಆಗುತ್ತಾ ಅನ್ನೋದೇ ಸದ್ಯಕ್ಕೆ ಬೆಳಗಾವಿ ಜನರನ್ನ ಕಾಡ್ತಿರೋ ಯಕ್ಷ ಪ್ರಶ್ನೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ರಾಮನಗರದ ಕನಕಪುರದಲ್ಲಿ ಅಪ್ರಾಪ್ತ ಯುವತಿ ಮೇಲೆ ಆಸಿಡ್ ದಾಳಿ ನಡೆದಿದೆ. ಲವ್ ಮಾಡಲ್ಲ ಅಂದಿದ್ದಕ್ಕೆ ಭಗ್ನ ಪ್ರೇಮಿ ಆಸಿಡ್ ಹಾಕಿ ವಿಕೃತಿ ಮೆರೆದಿದ್ದಾನೆ. ಕನಕಪುರದಲ್ಲಿ ಅಪ್ರಾಪ್ತೆ ಮೇಲೆ ಆಸಿಡ್ ಅಟ್ಯಾಕ್. ಪ್ರೀತಿ ನಿರಾಕರಿಸಿದ್ದಕ್ಕೆ ಆಸಿಡ್ ಎರಚಿದ ಭಗ್ನ ಪ್ರೇಮಿ. ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿ ಯುವತಿ ಮೇಲೆ ಆಸಿಡ್ ದಾಳಿ ನಡೆಸಿದ ಘಟನೆ ಇನ್ನೂ ನಮ್ಮ ಕಣ್ಮುಂದಿದೆ. ಆ ನಡುವೆಯೇ ರಾಮನಗರದ ಕನಕಪುರದಲ್ಲಿ ಬಾಲಕಿ ಮೇಲೆ ಆಸಿಡ್ ದಾಳಿ ನಡೆದಿದೆ. ಪ್ರೀತಿಸಲು ಒಲ್ಲೆ ಎಂದ ಅಪ್ರಾಪ್ತೆ ಮೇಲೆ ಭಗ್ನ ಪ್ರೇಮಿ ಆಸಿಡ್ ಎರಚಿ ಮೃಗೀಯನಂತೆ ವರ್ತಿಸಿದ್ದಾನೆ. ಅಂದಹಾಗೆ ಈ ಫೋಟೋದಲ್ಲಿರುವ ಕಿರಾತಕನ ಹೆಸರು ಸುಮಂತ್, ಕನಕಪುರದ ಗುರುಪೇಟೆಯ ನಿವಾಸಿ. ಈತ ಕನಕಪುರದ ನಾರಾಯಣಪ್ಪ ಕೆರೆಯ ನಿವಾಸಿಯಾಗಿರೋ ಅಪ್ರಾಪ್ತ ಬಾಲಕಿ ಹಿಂದೆ ಬಿದ್ದಿದ್ದಂತೆ. ಪ್ರೀತಿಸು ಅಂತ ಕಿರುಕುಳ ಕೊಡ್ತಿದ್ದಂತೆ. ನಿನ್ನೆಯೂ ಈ ಸುಮಂತ್ ಹುಡುಗಿ ಬೆನ್ನು ಬಿದ್ದಿದ್ದ. ಕೆರೆ ಏರಿ ಮೇಲೆ ವಾಕಿಂಗ್ ಮಾಡ್ತಿದ್ದ ಅಪ್ರಾಪ್ತೆ ಬಳಿ ಹೋಗಿ ಪ್ರೀತಿಸು ಅಂತ ಪ್ರಪೋಸ್ ಮಾಡಿದ್ದಂತೆ. ಇದಕ್ಕೆ ಬಾಲಕಿ ಒಲ್ಲೆ ಎಂದಿದ್ದಕ್ಕೆ ಬೈಕ್ನಲ್ಲಿ ತಂದಿದ್ದ ಆಸಿಡ್ ಎರಚಿದ್ದಾನೆ. ಈ ಹುಡುಗ ಸುಮಂತ್ ಒಂದು ಗ್ಯಾರೇಜ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದು, ಅವನು ಈ ಮೈನರ್ ಹುಡುಗಿನ ಪ್ರೀತಿಸ್ತಿರ್ತಾನೆ. ಅವಳಿಗೆ ಬಲವಂತ ಮಾಡಿ ಪ್ರೀತಿಸು ಅಂತ ಹೇಳಿದಾಗ ಅವಳು ಅದನ್ನ ಒಪ್ಪಲ್ಲ. ಭಾಳ ದಿವಸಗಳಿಂದ ಅವಳಿಗೆ ಹರಾಜ್ ಮಾಡಿದ ನಂತರ ನಿನ್ನೆ ದಿವಸ ಅವಳಿಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಅವಳು ಒಪ್ಪಲ್ಲ. ಆಗ ಒಂದು ಜೋಪಲ್ಲಿ ತಂದಿದ್ದ ಒಂದು ಅನ್ನೊಂದು ದ್ರವ್ಯ ಆ್ಯಸಿಡ್ನ ಅವಳು ಮುಖ ಮೇಲೆ ಎಸೆದಲ್ಲಿಂದ ಓಡೋಗ್ತಾನೆ. ಆಸಿಡ್ನಿಂದ ಬಾಲಕಿಯ ಎಡಗಣ್ಣಿಗೆ ಗಾಯ. ಮಿಂಟೋ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಆಸಿಡ್ ದಾಳಿಯಿಂದ ಬಾಲಕಿಯ ಎಡಗಣ್ಣಿಗೆ ಗಾಯವಾಗಿದೆ. ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು. ಸದ್ಯ ಈಗ ಅಪ್ರಾಪ್ತಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಿದೆ. ನಮ್ಮಲ್ಲಿ ಕಣ್ಣಿಂದು ಟ್ರೀಟ್ಮೆಂಟ್ ಚಿಕಿತ್ಸೆ ಮಾಡ್ತಾ ಇದ್ದೇವೆ. ಹಾಗೂ ಚರ್ಮ ವಿಭಾಗಕ್ಕೂ ಆ ಸುಟ್ಟ ಗಾಯಗಳಿಗೆ ಚಿಕಿತ್ಸೆಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಅಲ್ಲಿ ಅವರು ಅದನ್ನ ನೋಡಿ ಅವರು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಆಸಿಡ್ ವಿಷಯ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಹಾಲಪ್ಪ ಆಚಾರ್ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬಾಲಕಿ ಆರೋಗ್ಯ ವಿಚಾರಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಮಹಿಳಾ ಆಯೋಗ ಕೂಡ ವಿವರಣೆ ಪಡೆದುಕೊಂಡಿದೆ. ಇಂಥ ದುಷ್ಕರ್ಮಗಳು ಇರಬಾರ್ದು. ಯಾವತ್ತು ನಮ್ಮ ಮಧ್ಯ ಸಮಾಜದೊಳಗೆ ಇಂಥ ಶಾಂತಿ ಇರ್ತಕ್ಕಂಥ ಈ ಭಾಗದೊಳಗೆ ಇವತ್ತು ಈ ಕಾನೂನನ್ನ ಕೈ ತಗೊಳ್ತಕ್ಕಂಥದ್ದು, ಈ ರೀತಿಯ ಉಪಟಳದ ಏನು ವ್ಯಕ್ತಿಗಳದಲ್ಲ, ಇವ್ರ ಮೇಲೆ ನಾವು ಕಾನೂನು ಶಿಸ್ತಿನ ಕ್ರಮ ತಗೊಳ್ತೀವಿ. ಸೀರಿಯಸ್ ಆಗಿ ಸರ್ಕಾರ ತಗೊಳ್ತೀವಿ. ಡಾಕ್ಟರ್ಸ್ ಹೇಳುವ ಪ್ರಕಾರ ಅವಳಿಗೆ ಮೇಜರ್ ಆಗಿ ಏನೋ ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದೊಂದು ನಮ್ಗೆಲ್ಲರಿಗೂ ಖುಷಿ ಕೊಡುವಂತ ಸಂಗತಿ. ಕಣ್ಣಿನಲ್ಲಿ ತುಂಬಾ ಇರಿಟೇಷನ್ ಇದೆ. ಅವಳು ನಮ್ಮನ್ನೇ ನೋಡಕ್ಕಾಗಿಲ್ಲ, ಟ್ರೀಟ್ಮೆಂಟ್ ತಗೊಂತಾ ಇದ್ದಾಳೆ. ಯಾರು ಈ ರೀತಿಯ ಆಸಿಡ್ ದಾಳಿಯನ್ನ ಮಾಡ್ತಾರೆ ಅವರಿಗೆ ಉಗ್ರವಾದಂತ ಶಿಕ್ಷೆ ಆಗ್ಬೇಕು. ಆಸಿಡ್ ಎರಚಿದ ಭಗ್ನ ಪ್ರೇಮಿ ಅರೆಸ್ಟ್. ಇನ್ನು ಆಸಿಡ್ ಎರಚಿದ ಕಿರಾತಕ ಸುಮಂತ್ನನ್ನ ಕನಕಪುರ ಟೌನ್ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಅದೇನೇ ಇರಲಿ, ಇತ್ತೀಚೆಗೆ ಪ್ರೀತಿ ವಿಷಯಕ್ಕೆ ಆಸಿಡ್ ದಾಳಿ ಪ್ರಕರಣಗಳು ಹೆಚ್ಚಾಗಿ ನಡೀತಿವೆ. ಸರ್ಕಾರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋದು ನೊಂದವರ ಆಗ್ರಹ. ರಾಮನಗರ ವೆಂಕಟೇಶ್ ಜೊತೆ ಮುನ್ರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ರೋಹಿಣಿ ಸಿಂಧೂರಿ ಸರ್ಕಾರಿ ಅಧಿಕಾರಿ. ಸಂಧಾನ ಮಾಡಿಕೊಳ್ಳಲು ಅವರು ನನ್ನ ಸಹೋದ್ಯೋಗಿ ಅಲ್ಲ, ಹೀಗಂತ ಮತ್ತೆ ಶಾಸಕ ಸಾರಾ ಮಹೇಶ್ ಗುಡುಗಿದ್ದಾರೆ. ಡಿಸೆಂಬರ್ 27ರಂದು ಮಣಿವಣ್ಣನ್ ಬಂದಿದ್ರು.
ಅವರ ಸಮ್ಮುಖದಲ್ಲಿ ಮಾತನಾಡಿದ್ರು. ಅಲ್ಲದೆ ಸಿಎಂ ಬೊಮ್ಮಾಯಿ, ಕುಮಾರಸ್ವಾಮಿ ಸೇರಿದಂತೆ ಅನೇಕರ ಬಳಿಗೆ ರೋಹಿಣಿ ಸಿಂಧೂರಿ ಹೋಗಿದ್ರು. ಅಕ್ರಮ ಮುಚ್ಚಿಡಲಾಗಲ್ಲ, ನಾನು ರೋಹಿಣಿ ವಿರುದ್ಧ ಮಾಡಿದ್ದ 6 ಆರೋಪಗಳ ಪೈಕಿ 4 ಸಾಬೀತಾಗಿವೆ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಬೆಳಗಾಮಲ್ಲಿ ಡಿಸೆಂಬರ್ 27ನೇ ತಾರೀಕು ನನ್ನ ತುಂಬ ಆತ್ಮೀಯ ಸ್ನೇಹಿತರು ಮಣಿವಣ್ಣ ಅವ್ರು ಬಂದು ರೂಮಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬನ್ನಿ ಸರ್ ಒಳಗೆ ಇವ್ರು ಮೇಡಮ್ ಬಂದಿದ್ದಾರೆ ಅಂತ ಹೇಳಿದ್ರು. ಸರಿ ಲಾಬಿಲಿ ಬರ್ತೀನಿ ಸರ್ ಕೂರಿಸಿ ಅಂತೇಳಿ ಹೋಗಿ 2 ಗಂಟೆ ಡಿಸ್ಕಸ್ ಮಾಡಿದ್ವಿ, ಮಾತಾಡಿದ್ರು. ಅವ್ರಿಗೂ ಅವರ ಮಾಡಿದ್ದಂಥದ್ದು ಅರಿವಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಬೇಡ ಅಂದ ಅಶೋಕ್ ಬೆನ್ನಲ್ಲೇ ಬಿವೈ ವಿಜಯೇಂದ್ರ ಎಂಟ್ರಿ. ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಮಿಂಚಿನ ಸಂಚಾರ, ರಣತಂತ್ರ ಹೇಳಲ್ಲ, ಚುನಾವಣೆಯಲ್ಲಿ ತೋರಿಸ್ತೀವಿ ಅಂದ ನಾರಾಯಣಗೌಡ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮೇಲೆ ಶಾಸಕ ಎ.ಟಿ. ರಾಮಸ್ವಾಮಿ ಆಕ್ರೋಶ. ರೇವಣ್ಣರನ್ನ ರಾವಣನಿಗೆ ಹೋಲಿಕೆ ಮಾಡಿದ ಜೆಡಿಎಸ್ ಬಂಡಾಯ ಶಾಸಕ. ಮತ್ತೆ ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಶಪಥ. ಅಪಘಾತದಿಂದ ಮೆದುಳು ನಿಷ್ಕ್ರಿಯವಾದ ಅಭಿಮಾನಿ ಕುಟುಂಬಕ್ಕೆ ಧ್ರುವ ಸರ್ಜಾ ನೆರವು. ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಭಿಮಾನಿ ಪೃಥ್ವಿರಾಜ್ ಕುಟುಂಬಕ್ಕೆ 5 ಲಕ್ಷ ಸಹಾಯ. ಅಭಿಮಾನಿಯ ಕೊನೆ ಆಸೆ ಈಡೇರಿಸಿದ ನಟ. ಶ್ರದ್ಧಾ ಹತ್ಯೆ ಮಾದರಿಯಲ್ಲೇ ದೆಹಲಿಯಲ್ಲಿ ನಿಕ್ಕಿ ಯಾದವ್ ಭೀಕರ ಹತ್ಯೆ. ಆರೋಪಿ ಸಾಹಿಲ್ ಕುಟುಂಬದ 5ರನ್ನ ಬಂಧಿಸಿದ ಪೊಲೀಸರು. ಸಾಹಿಲ್ ತಂದೆ, ಸಹೋದರರು, ಸ್ನೇಹಿತರು ಜೈಲು ಪಾಲು. ಆಫ್ರಿಕಾ ನಾಡಿನಿಂದ ಮಧ್ಯಪ್ರದೇಶದ ಕುನೋ ಉದ್ಯಾನವನಕ್ಕೆ ಬಂದ 12 ಚೀತಾ, 7 ಗಂಡು ಮತ್ತು 5 ಹೆಣ್ಣು ಚಿರತೆಗಳು. ಕೇಂದ್ರ ಸಚಿವ ಭೂಪೇಂದರ್ ಯಾದವ್, ಮಧ್ಯಪ್ರದೇಶ ಸಿಎಂ ಭಾಗಿ. ಇನ್ನೂರ 78 ಗಂಟೆಗಳ ಕಾಲ ಅನ್ನ ನೀರಿಲ್ಲದೆ ಬದುಕಿದ ವ್ಯಕ್ತಿ. ಭೂಕಂಪದ ಅವಶೇಷಗಳಡಿ ಸಿಲುಕಿದ್ದ ವ್ಯಕ್ತಿ ಬಚಾವ್. ಟರ್ಕಿಯಲ್ಲಿ ಭೂಕಂಪಕ್ಕೆ ಇಲ್ಲಿವರೆಗೂ 41,000 ಜನರ ದುರ್ಮರಣ. ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿ ಕುಟುಂಬ ಸಮೇತ ಗುಜರಾತ್ನ ಸೋಮನಾಥೇಶ್ವರನ ದರ್ಶನ ಪಡೆದರು. ವಿಶೇಷ ಪೂಜೆಯನ್ನ ನೆರವೇರಿಸಿದ ಅಂಬಾನಿ ದೇವಸ್ಥಾನದ ಅಭಿವೃದ್ಧಿಗಾಗಿ 1.5 ಕೋಟಿ ಕಾಣಿಕೆಯನ್ನು ಕೊಟ್ಟರು. 12 ಜ್ಯೋತಿರ್ಲಿಂಗಗಳಲ್ಲಿ ಸೋಮನಾಥೇಶ್ವರ ದೇಗುಲವೂ ಒಂದಾಗಿದೆ.